ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು ಅನ್ನೋದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ನಿನ್ನೆಯ ಮಾರ್ಕೆಟ್ ಅನಾಲಿಸಿಸ್ ನೀವು ನೋಡಿದ್ರೆ ಒಂದು ಕ್ಲಿಯರ್ ಕ್ಲಾರಿಫಿಕೇಶನ್ ನಾನು ಕೊಟ್ಟಿದ್ದೆ. ಮಾರ್ಕೆಟ್ ನೆಗೆಟಿವ್ ಇದೆ, ಈ ಲೋ ಲೆವೆಲ್ ಕೆಳಗಡೆ ಈ ಪಾಯಿಂಟ್ ಇವತ್ತಿನ ಲೋ ಬ್ರೇಕ್ ಆದ್ರೆ ಮಾರ್ಕೆಟ್ ಗ್ಯಾಪ್ ಫಿಲ್ ಆಗೋಕ್ಕೆ ಬರೋ ಚಾನ್ಸಸ್ ಇರುತ್ತೆ ಅಂತ. ಸೊ ಜಸ್ಟ್ ಒಂದ್ಸತಿ ಹೋಗಿ ವಿಡಿಯೋ ವಾಚ್ ಮಾಡಿ. ಅರೌಂಡ್ 500 ಪಾಯಿಂಟ್ಸ್ ಫೇವರ್ ಅಲ್ಲಿ ಮೂವ್ ಆಗಿದೆ ಆಕ್ಚುಲಿ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಕ್ಲಿಯರ್ ಅಗೇನ್ ಇಟ್ಸ್ ಅ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್. ಸೊ ಸೆನ್ಸೆಕ್ಸ್ ಅಲ್ಲಾಗ್ಲಿ, ಬ್ಯಾಂಕ್ ನಿಫ್ಟಿ ಅಲ್ಲಾಗ್ಲಿ, ನಿಫ್ಟಿ ಅಲ್ಲಾಗ್ಲಿ ಅಂಡ್ ಫಿನ್ ನಿಫ್ಟಿ ಅಲ್ಲಾಗ್ಲಿ, ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಎಸ್ ಅಫ್ ಕೋರ್ಸ್ ಆಲ್ ದ ಇಂಡೈಸಸ್ ಆರ್ ಶೋಯಿಂಗ್ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಆಕ್ಚುಲಿ. ಸೊ ಈ ರೀತಿ ಇದ್ದಾಗ ಅನಾಲಿಸಿಸ್ ಸಿಂಪಲ್ ಆಗುತ್ತೆ ಆಕ್ಚುಲಿ. ಸೊ ಇವಾಗ ನೋಡಿ ಸೆನ್ಸೆಕ್ಸ್ ನಿಮ್ಗೆ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಇದೆ, ಜಸ್ಟ್ ಇವತ್ತಿನ ಲೋ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಬೇಕು. ಫ್ಲಾಟ್ ಆಗಿ ಅಂದ್ರೆ ಎಲ್ಲಿ ಓಪನ್ ಆಗಬೇಕು? ಅರೌಂಡ್ ನಿಯರ್ ಟು 77,200 ಲೆವೆಲ್ ಹತ್ರ ಓಪನ್ ಆಗಬೇಕು. ಓಪನ್ ಆಗಿ 77,200 ಲೆವೆಲ್ ಅನ್ನ ಬ್ರೇಕ್ ಆದ್ರೆ ಅಂದ್ರೆ 190 ಲೆವೆಲ್ ಅನ್ನ ಬ್ರೇಕ್ ಆದ್ರೆ ಮಾರ್ಕೆಟ್ ಈ ಗ್ಯಾಪ್ ಏನ್ ಪೆಂಡಿಂಗ್ ಸ್ವಲ್ಪ ಗ್ಯಾಪ್ ಇದೆ ಅದನ್ನು ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅಪ್ ಟು ಅರೌಂಡ್ ಅನದರ್ 350 ಪಾಯಿಂಟ್ಸ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಸೆಲ್ಲಿಂಗ್ ಸೈಡ್. ಓಕೆ, ಫಸ್ಟ್ ಅಪಾರ್ಚುನಿಟಿ ನೋಡೋದು ಓನ್ಲಿ ಸೆಲ್ಲಿಂಗ್ ಸೈಡ್ ಮಾತ್ರ. ಸೊ ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡೋದಾದ್ರೆ ಅಂದ್ರೆ ಎಲ್ಲಿ ಹೋದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿ ತಗೋಬಹುದು ಅಂದ್ರೆ 77,500 ಮೇಲ್ಗಡೆ ಮಾರ್ಕೆಟ್ ಸ್ವಲ್ಪ ಲೈಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿ 77,500 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಟಿಲ್ ಎಲ್ಲಿವರೆಗೂ ಅಂದ್ರೆ ಅರೌಂಡ್ ಒಂದು 350 ಪಾಯಿಂಟ್ಸ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ ಈಸ್ ಸಿಂಪಲ್ ಅನಾಲಿಸಿಸ್. ಓಕೆ, ಇಟ್ ಈಸ್ ಸಿಂಪಲ್ ಅನಾಲಿಸಿಸ್. ಬಟ್ ಇಫ್ ಯು ಆರ್ ಆಪ್ಷನ್ ಸೆಲ್ಲರ್, ಸೊ ಯು ಹ್ಯಾವ್ ಅಪಾರ್ಚುನಿಟಿ ಟು ಸ್ಟ್ರಾಂಗಲ್, ಶಾರ್ಟ್ ಸ್ಟ್ರಾಂಗಲ್ ಅಪ್ಲೈ ಮಾಡಬೇಕು ಅಂದ್ರೆ ನೀವು ಈಸಿಲಿ 78,700 ಮೇಲ್ಗಡೆ ಅಂಡ್ 76,600 ಕೆಳಗಡೆ ಶಾರ್ಟ್ ಸ್ಟ್ರಾಂಗಲ್ ಅನ್ನ ಅಪ್ಲೈ ಮಾಡಬಹುದು. ಸೊ ಯಾಕಂದ್ರೆ ಇಲ್ಲಿ ನೋಡಿ ಡೈರೆಕ್ಟ್ಲಿ ಮಾರ್ಕೆಟ್ ಒಂದ್ ಸೈಡ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಶಾರ್ಪ್ ಅಪ್ ಮೂವ್ಮೆಂಟ್ ಆಗಿದೆ ಅಂಡ್ 2 ಡೇಸ್ ಡೌನ್ ಮೂವ್ಮೆಂಟ್ ಆಗಿದೆ. ಸೊ ಬೋತ್ ದ ಸೈಡ್ ಮೂವ್ಮೆಂಟ್ಸ್ ಕೊಟ್ಟಿದೆ, ಹಾಗಾಗಿ ಒನ್ ಡೇ ಸೈಡ್ ವೇಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಶಾರ್ಟ್ ಸ್ಟ್ರಾಂಗಲ್ ಅಪ್ಲೈ ಮಾಡೋದಾದ್ರೆ ಮಾಡಬಹುದು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ. ಡನ್. ಇದನ್ನ ಬಿಟ್ರೆ ಬ್ಯಾಂಕ್ ನಿಫ್ಟಿ ಸೇಮ್ ಟು ಸೇಮ್ ಮೂವ್ ಆಗಿದೆ ಆಸ್ ಲೈಕ್ ಎಸ್ಟರ್ಡೇ ಅಂಡ್ ಅದು ಕೂಡ ಇಲ್ಲಿ ಬಂದು ಕನ್ಸಾಲಿಡೇಷನ್ ಆಗಿ ಆಮೇಲೆ ಬೆಟರ್ ಅಪಾರ್ಚುನಿಟಿ ನಮ್ಗೆ ಕೊಟ್ಟಿದೆ. ಅರೌಂಡ್ ಒಂದು 320 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. ಸೊ 200 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರು ಇಟ್ಸ್ ಅ ಗುಡ್ ಐಡಿಯಾ ಆಕ್ಚುಲಿ. ಸೊ ಬಟ್ ಇದರಲ್ಲಿ ನೀವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ಬೇಕು ಅಂದ್ರೆ ಈ ಝೋನ್ ಏನಿದೆ ನೋಡಿ, ದಿಸ್ ಝೋನ್ ಅರೌಂಡ್ ಒಂದು ಈ ರೆಕ್ಟ್ಯಾಂಗಲ್ ಇದೆ, ಎಷ್ಟು ಪಾಯಿಂಟ್ ಇಂದಂದ್ರೆ 125 ಪಾಯಿಂಟ್ ರೆಕ್ಟ್ಯಾಂಗಲ್. ಇದ್ರ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಓಕೆ 51,125 ಅಥವಾ 120 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೆಲ್ಲಿಂಗ್ ಅಪಾರ್ಚುನಿಟಿ. ಸೊ ಅಲ್ಲಿಂದ ಅರೌಂಡ್ ಈ ಗ್ಯಾಪ್ ಫಿಲ್ ಆಗೋವರೆಗೂ ಅಂದ್ರೆ ಅನದರ್ 500 ಪಾಯಿಂಟ್ಸ್ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಮೇಕ್ ಶೋರ್ 51,000 ಈಸ್ ಅ ರೌಂಡ್ ಲೆವೆಲ್, ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಬೈಯಿಂಗ್ ಅಪಾರ್ಚುನಿಟಿ ಅಂದ್ರೆ 51,250 ಮೇಲ್ಗಡೆ ಮಾರ್ಕೆಟ್ ಕ್ಲೋಸಿಂಗ್ ಸಿಗ್ಬೇಕು. ಸಿಕ್ಕರೆ ಈಸಿಲಿ ಫಸ್ಟ್ ಚಾನ್ಸ್ ಅಲ್ಲಿ ನಿಮ್ಗೆ ಅರೌಂಡ್ ಒಂದು 120 to 150 ಪಾಯಿಂಟ್ಸ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಅಂಡ್ 51,500 ಅನ್ನೋ ಲೆವೆಲ್ ಬ್ರೇಕ್ ಆದ ತಕ್ಷಣ, ಕ್ಲೋಸಿಂಗ್ ಸಿಕ್ಕ ತಕ್ಷಣ ಅನದರ್ 350 ಪಾಯಿಂಟ್ಸ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಡನ್. ಸೊ ಸಿಂಪಲ್ selling opportunity below 51,100, okay, and beware of 51,000 round level. Buying opportunity about 51,250 and up to 51,500. So 51,500 break agi closing adre, so again 51,800 ವರೆಗೂ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಡನ್. ಬ್ಯಾಂಕ್ ನಿಫ್ಟಿ ಆಯ್ತು. ಸೊ ನಿಫ್ಟಿ ಇವಾಗ ನೋಡೋಣ. ಸೊ ನಿಫ್ಟಿ ಆಲ್ಮೋಸ್ಟ್ ಗ್ಯಾಪ್ ಫಿಲ್ ಆಗಿದೆ, ಅನದರ್ ಒಂದು 90 ಪಾಯಿಂಟ್ಸ್ ಪೆಂಡಿಂಗ್ ಇದೆ. ಸೊ ನಾಳೆ ಏನಾದ್ರೂ ಲೋ ಬ್ರೇಕ್ ಆದ್ರೆ ಅನದರ್ 90 ಅಥವಾ 80 ಪಾಯಿಂಟ್ಸ್ ಬೀಳೋ ಚಾನ್ಸಸ್ ಇದೆ. ಅದೇ ಬೈಯಿಂಗ್ ಅಪಾರ್ಚುನಿಟಿ ಅಂದ್ರೆ 23,550 ಮೇಲ್ಗಡೆ ನೀವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಸೊ ಮಿಡ್ ಕ್ಯಾಪ್ ನಿಫ್ಟಿ ಆಲ್ಮೋಸ್ಟ್ ಈ ಸ್ಟ್ರಾಂಗ್ ಲೆವೆಲ್ ಏನಿದೆ, ಈ ಸ್ಟ್ರಾಂಗ್ ಲೆವೆಲ್ ಕೆಳಗಡೆ ಕ್ಲೋಸಿಂಗ್ ಸಿಕ್ಕಿದೆ, ದಟ್ ಈಸ್ 11,500 ಕೆಳಗಡೆ ಕ್ಲೋಸಿಂಗ್ ಸಿಕ್ಕಿದೆ. ಸೊ ಹಾಗಾಗಿ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆದ್ರೆ ಅರೌಂಡ್ ಒಂದು 65 ಪಾಯಿಂಟ್ಸ್, ಆ 65 ಪಾಯಿಂಟ್ಸ್ ಅಂದ್ರೆ 11,414 ಕೆಳಗಡೆ ಅಗೇನ್ ಕ್ಲೋಸಿಂಗ್ ಸಿಕ್ಕರೆ ಕಂಟಿನ್ಯೂಸ್ಲಿ 150 ಪಾಯಿಂಟ್ಸ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇದೆ. ಬಟ್ ಬೈಯಿಂಗ್ ಅಪಾರ್ಚುನಿಟಿಗೆ ಬಾಟಮ್ ಅಲ್ಲಿ ಅಥವಾ ಫ್ಲಾಟ್ ಆಗಿ ಸ್ವಲ್ಪ ಕೆಳಗಡೆ ಬರಬೇಕು, ಅಥವಾ ಬಾಟಮ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗೋದು ವೆರಿ ಇಂಪಾರ್ಟೆಂಟ್. ಈ ರೀತಿ ಮೂವ್ಮೆಂಟ್ ಇದ್ದಾಗ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲೇ ಅಪಾರ್ಚುನಿಟಿ ನಾವು ಹೋಗ್ಬೇಕು.
ಅಂಡ್ ದೆನ್ ಫಿನ್ ನಿಫ್ಟಿ ಕೂಡ ಫಿನ್ ನಿಫ್ಟಿ ಲಾಸ್ಟ್ ಗೆ ಕನ್ಸಾಲಿಡೇಷನ್ ಫಾರ್ಮ್ ಆಗಿದೆ. ಓಕೆ, ದಿಸ್ ಒನ್. ಅಂಡ್ ಈ ಕನ್ಸಾಲಿಡೇಷನ್ ಅಲ್ಲಿ ಒನ್ ಮೋರ್ ಥಿಂಗ್ ನೀವು ಅಬ್ಸರ್ವ್ ಮಾಡೋದಾದ್ರೆ ವಿ ಆರ್ ಗೆಟಿಂಗ್ ಡಬ್ಲ್ಯೂ ಪ್ಯಾಟರ್ನ್ ಹಿಯರ್ ಆಕ್ಚುಲಿ. ಸೊ ಹೇಗಂದ್ರೆ ಈಗ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಅಂಡ್ ಈ ರೀತಿ ಈ ನೆಕ್ ಲೈನ್ ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಅಗೇನ್ ಇವತ್ತಿನ ಹೈ ವರ್ಗು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ದಟ್ ಟು ಅಬೌಟ್ 24,870 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ. ಅದೇ ಏನಾದ್ರು 24,800 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ, ಸೊ ಇದೇನ್ ಪೆಂಡಿಂಗ್ ಗ್ಯಾಪ್ ಇದೆ ಸ್ಟಿಲ್, ಸೊ ಅದು ಫಿಲ್ ಆಗೋ ಚಾನ್ಸಸ್ ಇದೆ. ದಟ್ ಈಸ್ ಅರೌಂಡ್ 250 ಪಾಯಿಂಟ್ಸ್. ಓಕೆ, ಸೊ ನಿನ್ನೆ ಅನಾಲಿಸಿಸ್ ಅನ್ನ ಒಂದ್ಸತಿ ವಾಚ್ ಮಾಡಿ ಕ್ಲಿಯರ್ ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ನಾಳೆ ಯಾವ ರೀತಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ದಿಸ್ ಒನ್ ಇಸ್ ಓಕೆ. ಸೊ that's it for today. Thank you.